ಮೊದಲು ನಾನು ಇದನ್ನು ನಂಬಲೇ ಇಲ್ಲ. ನೀನು ಹೀಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ವಾದ ಮಾಡಿದೆ. ಆದರೆ ಅವರು ನಿನ್ನ ವಿರುದ್ಧ ಇರೋ ಎಲ್ಲ ಎವಿಡೆನ್ಸು ತೋರಿಸಿದ್ರು. ನೋ ಸರ್, ನಾನು ಇದನ್ನು ನಂಬಲ್ಲ. ಕಾರ್ತಿಕ್ಕಿಂತ ಕೆಲಸ ಮಾಡಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ ಸರ್? ಆ ಫೇಕ್ ಮೆಡಿಸಿನ್ ಕಂಪ್ನಿ ಓನರೇ ಕಾರ್ತಿಕ್. ಅದಕ್ಕೆ ಬೇಕಾಗಿರೋ ಎಲ್ಲ ಎವಿಡೆನ್ಸು ಸಿಕ್ಕಿದೆ. ನೋಡಿ ಸತ್ಯ, ನೀವು ಬೇಕಾದ್ರೆ ಈ ಕೇಸಿಂದ ನೋ ಸರ್, ನಾನು ಕಾರ್ತಿಕ್ನ ಅರೆಸ್ಟ್ ಮಾಡ್ತೀನಿ. ಆದ್ರೆ ನೀನೇನು ಅಂತ ಗೊತ್ತಿರೋ ನಾನು ಅದನ್ನ ಮೀರಿ ನಿನ್ ಜೊತೆ ನಿಲ್ಬೇಕು ಅಂತ ಅನ್ಕೊಂಡೆ. ಅದಕ್ಕೆ ಅಮೂಲ್ ಬೇಬಿ, ನಾನೇ ನಿನ್ನನ್ನು ಅರೆಸ್ಟ್ ಮಾಡಿದ್ದು. ತಪ್ಪಾ? ಇಲ್ಲ, ತಪ್ಪಲ್ಲ. ಆದರೆ ನಾನು ಈ ಕೆಲಸ ಮಾಡಿದ್ದೀನಿ ಅಂತ ನೀನು ನಂಬ್ತೀಯ? ಇಡೀ ಪ್ರಪಂಚ ಯಾಕೆ ದೇವ್ರೆ ಬಂದು ಹೇಳಿದ್ರು ನೀನೇ ಕೆಲಸ ಮಾಡಿರಲ್ಲ ಅಂತ ನನಗೆ ಗೊತ್ತು. ನೀನ್ ನಿರಪರಾಧಿ ಅಂತ ಪ್ರೂವ್ ಆಗೋದಕ್ಕೆ ನಾನು ಈ ಕೇಸಲ್ಲಿ ಇರಲೇಬೇಕು ಅಮೂಲ್ ಬೇಬಿ. ಮತ್ತು ನನಗೆ ನಿನ್ನ ಸಹಾಯನೂ ಬೇಕು. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ನೀನು ನನ್ನ ನಂಬಲೇಬೇಕು ಅಮೂಲ್ ಬೇಬಿ. ಸತ್ಯ, ನಿಜ ಹೇಳಬೇಕು ಅಂದರೆ ನೀನು ನನ್ನ ಅರೆಸ್ಟ್ ಮಾಡಿದಾಗ ಆಗಿದ್ದು ನೋಕ್ಕಿಂತ ಜಾಸ್ತಿ ಎಲ್ಲಿ ನೀನು ನನ್ನ ಅಪರಾಧಿ ಅಂದ್ಕೊಂಡಿರ್ತೀಯ ಅಂತ ಆ ಯೋಚನೆ ನನಗೆ ಜಾಸ್ತಿ ನೋವಾಗ್ತಾಯಿತ್ತು. ಇವಾಗ ಎಲ್ಲ ಕ್ಲಿಯರ್ ಆಯಿತು. ನೀನು ನನ್ನ ನಂಬ್ತೀನಿ ಅಂತ ಹೇಳಿದೆಯಲ್ಲ, ನನಗಷ್ಟು ಸಾಕು. ಅಷ್ಟು ಸಾಕಾಗಲ್ಲ ಅಮೂಲ್ ಬೇಬಿ. ಈ ನಂಬಿಕೆನ ನಾವು ಪ್ರೂವ್ ಮಾಡಿ ತೋರಿಸ್ಬೇಕು. ಎಲ್ರಿಗೂ ಇದು ಗೊತ್ತಾಗಬೇಕು. ಸರಿ ಸತ್ಯ, ಇವಾಗ ನಾನು ಏನು ಮಾಡಬೇಕು ಅಂತ ಹೇಳು, ಹಾಗೆ ಮಾಡ್ತೀನಿ. ನನ್ನ ಇನ್ವೆಸ್ಟಿಗೇಷನ್ಗೆ ಕೋಆಪ್ರೇಟ್ ಮಾಡಬೇಕು. ಹಾಗಿದ್ರೆ ಇದೆಲ್ಲ ಏನು, ಹೇಗೆ ನಡೀತು, ನಿನ್ಗೆ ಆ ಮೆಡಿಸಿನ್ ಕಂಪ್ನಿ ಕಾಂಟ್ಯಾಕ್ಟ್ ಹೇಗೆ ಸಿಕ್ತು, ಈ ಎಲ್ಲ ಇನ್ಫಾರ್ಮೇಷನು ನಾನು ನಿನಗೆ ಕೇಳಿದಾಗ ಪಿನ್ ಟು ಪಿನ್ ಹೇಳಬೇಕು. ಓಕೆನಾ? ಆಗಲೇ ನಾನೇನಾದರೂ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆಯಿತು, ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನನಗೆ ಇಲ್ಲಿರೋಕೆ ಆಗ್ತಾ ಇಲ್ಲ ಸತ್ಯ. ಇಲ್ಲಿಂದ ಮೊದಲು ಆಚೆ ಹೋಗಿ ಹೆಲ್ಪ್ ಮಾಡು ಪ್ಲೀಸ್. ಖಂಡಿತ. ನನ್ನ ಉದ್ದೇಶನೇ ನಿನ್ನನ್ನು ಇಲ್ಲಿಂದ ಆಚೆ ಕರ್ಕೊಂಡು ಹೋಗೋದಲ್ವಾ ಅಮೂಲ್ ಬೇಬಿ. ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ತಗೋ, ಮೊದಲು ತಿಂಡಿ ತಿನ್ನು. ಸರಿ ಅಮೂಲ್ ಬೇಬಿ, ನಂಗೊಂದು ಸ್ವಲ್ಪ ಕೆಲಸ ಇದೆ. ಇಂಥ ಹೆಂಡ್ತಿನ ನಾನು ತಪ್ಪು ತಿಳ್ಕೊಂಬಿಟ್ನಲ್ಲ. ನಮಸ್ಕಾರ ಮೇಡಮ್. ಕಂಗ್ರ್ಯಾಚುಲೇಷನ್ ಮೇಡಮ್. ಏನು ಹಾಗೆ ನೋಡ್ತಾ ಇದ್ದೀರಾ? ಕೊಡು ಬುಕ್ಕೆ. ತೊಗೊಳ್ಳಿ ಮೇಡಮ್. ಮೇಡಮ್, ಗಂಡನ್ನೇ ಜೈಲ್ಗೆ ಹಾಕಿ ಮಾದರಿ ಪೊಲೀಸ್ ಅನ್ಸ್ಕೊಬಿಟ್ರಿ.
ನಿಮ್ಮಂಥವ್ರು ನಮ್ಮಂಥವ್ರು ಎಲ್ಲರಿಗೂ ಮಾದರಿ ಮೇಡಮ್. ನಿಮ್ಮಂಥವ್ರು ಎಲ್ಲ ಏರಿಯಾದಲ್ಲೂ ಇರಬೇಕು. ಅದರಲ್ಲೂ ನಿಮ್ಮಂಥವ್ರು ನಮ್ಮ ಏರಿಯಾದಲ್ಲಿ ಇರೋದು ನಮ್ಮಂಥವ್ರಿಗೆ ಹೆಮ್ಮೆ. ಮೇಡಮ್ ಇನ್ನೂ ಹಳೆ ವಿಷಯನೇ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ಅನ್ಸುತ್ತೆ, ಏನು ಮಾತಾಡ್ತಾನೆ ಇಲ್ಲ. ಏಯ್, ಇಂಥ ಕೇಸ್ಗಳು ಮೇಡಮ್ ಅಂಥವ್ರಿಗೆ ಬರುತ್ತೆ ಹೋಗುತ್ತೆ, ನಮ್ಮಂಥವ್ರಿಗೆ ಇದೆಲ್ಲ ಹೊಸದು. ಗಂಡ ಅನ್ನೋದು ನೋಡಿದೆ ಆ್ಯಕ್ಷನ್ ತೊಗೊಂಡಿದ್ದೀರಾ ಅಂದರೆ ಎಂಥ ಪೊಲೀಸ್ ಆಫೀಸರ್ ಅಂತ ಹೇಳಬೇಕು. ಸಲ್ಯೂಟ್ ಮೇಡಮ್, ನಿಮ್ಮಂಥವ್ರಿಗೆ ಸಲ್ಯೂಟ್. ಥ್ಯಾಂಕ್ ಯು ಸರ್. ನಾವು ಮಾಡೋ ಕೆಲಸಗಳನ್ನು ಗುರ್ತಿಸೋ ಕಣ್ಗಳು ನಮ್ಮ ಏರಿಯಾ ಕಾರ್ಪೊರೇಟರ್ಗಿದೆ ಅಂತ ಗೊತ್ತಾಗಿ ತುಂಬ ಖುಷಿಯಾಯಿತು. ಇಲ್ಲದೆ ಇರುತ್ತಾ ಮೇಡಮ್? ನೀವು ಅಂದರೆ ನಮ್ಮ ಏರಿಯಾಗೆಲ್ಲ ಒಂದು ಹವಾ. ಈ ಹವಾ ನಿಮ್ಮ ಗಂಡನೂ ಬಿಟ್ಟಿಲ್ಲ ಅನ್ನೋದು ನಮ್ಮ ಹೆಮ್ಮೆ. ಇದರಲ್ಲಿ ಹೆಮ್ಮೆ ಪಡೋ ಅಂಥದ್ದು ಏನಿದೆ ಸರ್? ನಾನು ನನ್ನ ಕೆಲಸ ಮಾಡ್ತಿದ್ದೀನಿ ಅಷ್ಟೆ. ಸೂರ್ಯ ಬೆಳಕು ಕೊಡೋದನ್ನ, ನದಿ ಹರಿಯೋದನ್ನ, ಗಾಳಿ ಬೀಸೋದನ್ನ ನೀವು ಹೆಮ್ಮೆ ಅಂತೀರ. ಅದು ಪ್ರಕೃತಿಯ ಸಹಜ ಕ್ರಿಯೆ. ಹಾಗೆ ಕಾಕಿ ಹಾಕಿರೋರ್ಗೆ ಸಮಾಜ ಸೇವೆನು. ಸರ್ಕಾರ ಸಂಬಳ ಕೊಟ್ಟು ನೇಮಿಸಿರೋದು ಅದಕ್ಕೆ ಅಲ್ವಾ ಸರ್? ಕಾನೂನಿಗೆ ಬೆಲೆ ಕೊಡೋ ಪೊಲೀಸ್ ಆಗಿ ಕಾಕಿ ಹಾಕೊಂಡು ನಾನು ನನ್ನ ಕೆಲಸಕ್ಕೆ ನ್ಯಾಯ ಕೊಟ್ಟಿದ್ದೀನಿ. ಈ ಖಾದಿ ಹಾಕೊಂಡು ನೀವುಗಳು ಮಾಡ್ತಿರಲ್ಲ, ಈ ಥರ ನನಗಾಡೋದಕ್ಕೆ ಬರಲ್ಲ ಸರ್. ಮೇಡಮ್, ಪೊಲೀಸ್ ಅನ್ಕಂಡೆ ಸೆಲ್ಲೊಳಗಿರ್ತಕ್ಕಂಥ ನಿಮ್ಮ ಗಂಡನಿಗೆ ಮನೆಯಿಂದ ಊಟ ತರಿಸ್ಕೊಂಡು ಮಾಡ್ತಿರೋ ಸೇವೆ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ ಮೇಡಮ್? ಇಲ್ಲ, ಇವ್ರು ಯಾರು ಇಲ್ಲ, ಇವರೆಲ್ಲ ಸಿಕ್ಕಾಪಟ್ಟೆ ನಿಯತ್ತಾಗಿದ್ದಾರೆ ನಿಮಗೆ. ಹಾಗಂತ ಒಬ್ಬ ಕಾರ್ಪೊರೇಟರ್ಗೆ ವಿಷಯ ತಿಳಿಯಲ್ಲ ಅಂತ ಅನ್ಕೊಂಡ್ರೆ ನಿಮ್ಗೆ ತಪ್ಪಾಗತ್ತೆ ಮೇಡಮ್. ನಮ್ಮ ಸಾಹೇಬ್ರಿಗೆ ಇನ್ಫಾರ್ಮೇಷನ್ ಕೊಡೋರು ಊರು ತುಂಬ ಇದ್ದಾರೆ, ನೀವು ಯಾರನ್ನ ಅಂತ ಹುಡುಕ್ತೀರಾ? ನಾಳೆ ಈ ವಿಷಯ ಊರು ತುಂಬ ಪ್ರಚಾರ ಪಡ್ಕೊಳ್ಳುತ್ತೆ ಮೇಡಮ್. ತಾನೇ ಗಂಡನ ಅರೆಸ್ಟ್ ಮಾಡಿ ವೀರ ಮಹಿಳೆ ಅಂತ ಹೆಸರು ತಗೊಂಡಿದ್ದೀರಾ. ಆದರೆ ನಾಳೆ ಈ ಸರ್ಕಾರದಿಂದ ಮಾಡ್ತಿರೋ ಈ ಸೇವೆ ಎಲ್ಲರಿಗೂ ಗೊತ್ತಾಗುತ್ತೆ ಮೇಡಮ್. ಆಗ ನಿಮ್ಮ ಪತಿ ಪರಮೇಶ್ವರನ ಹೇಗೆ ಉಳಿಸ್ಕೊತೀರೋ ನೋಡೇ ಬಿಡೋಣ ಮೇಡಮ್. ಹೆದರಿಸ್ತಿದ್ದೀರಾ? ಆಯ್ತು ಬಿಡಿ ಸರ್, ನಿಮ್ಮಂಥ ಥರ್ಡ್ ಕ್ಲಾಸ್ ಕೆಲಸ ಮಾಡೋರೆ ಹೆದರ್ಕೊಳ್ಳಲ್ಲ ಅಂದಮೇಲೆ ನಿಯತ್ತಾಗಿ ಕಾನೂನಿಗೋಸ್ಕರ ದುಡಿಯೋ ನಾನು ಯಾಕೆ ಹೆದರ್ಕೊಳ್ಳಿ? ಅದೇನು ಮಾಡ್ತಿರೋ ಮಾಡಿ, ಆದರೆ ಒಂದು ಮಾತು, ನಾನು ಸೈಲೆಂಟಾಗಿ ಕೈ ಕಟ್ಕೊಂಡು ಕೂತಿರ್ತೀನಿ ಅಂತ ಮಾತ್ರ ಅಂತ. ಏ ಪಾಪ ಕಣೋ, ಮೇಡಮ್ ಹಿಂದಿರೋ ಭಯ ಕಾಣಿಸ್ತಾ ಇದೆ ಕಣೋ. ಏಯ್, ಮೇಡಮ್ ತರ್ಗುಟ್ಟು ಹೋದ್ರು, ಮಾತಲ್ಲಷ್ಟೇ ಪೌರುಷ, ಗುಂಡಿಗೆಯಲ್ಲಿ ಏನಿಲ್ಲ. ಕೂಲ್ ಮೇಡಮ್, ಕೂಲ್. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂತ ಇದ್ದೀರಾ? ನೀರು ಕುಡಿತೀರಾ? ಓಹ್, ಈ ಸ್ಟೇಷನ್ ನೀರೇ ಇಲ್ಲ ಅಲ್ವಾ? ಏ ಪಿ ಎ, ಮಜ್ಜಿಗೆ ತರಿಸ್ಕೊಡೋ ಸ್ಟೇಷನ್ಗೆ, ಎಲ್ಲರಿಗೂ ಹಂಚಿ. ಹಾಂ, ನಮಸ್ಕಾರ ಮೇಡಮ್, ಆಲ್ ದಿ ಬೆಸ್ಟ್.
ಸತ್ಯ, ನಿನಗೆ ಬಂದಿರೋ ಇನ್ಫಾರ್ಮೇಶನ್ ಸುಳ್ಳು ಸತ್ಯ. ಸತ್ಯ, ನಿಜವಾಗ್ಲೂ ನಾನು ಏನ್ ತಪ್ಪು ಮಾಡಿಲ್ಲ. ಇಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೇಕು. ಎಲ್ರೂ ನೋಡ್ತಾ ಇದಾರೆ. ಎಲ್ರೂ ಮುಂದೆ ದಯವಿಟ್ಟು ನಂಗೆ ಅವಮಾನ ಮಾಡಬೇಡ. ಬಿಟ್ಬಿಡು ಸತ್ಯ, ಪ್ಲೀಸ್. ಅಮ್ಮ, ಇವ್ಳಿಗೆ ಹೇಳಮ್ಮ ನಾನು ಅರೆಸ್ಟ್ ಮಾಡಬೇಡ ಅಂತ. ಪ್ಲೀಸ್ ಅಮ್ಮ, ನನ್ನ ಸೇವ್ ಮಾಡಮ್ಮ. ನಾನು ಯಾವ ತಪ್ಪು ಮಾಡಿಲ್ಲಮ್ಮ. ಸತ್ಯ, ನನ್ನ ಮಗನ್ ಬಿಟ್ಬಿಡು. ನಿನ್ ಕೈ ಮುಗಿದು ಕೇಳ್ಕೊತೀನಿ. ಸೀತಾ, ಅಳ್ತಾ ಇದೀಯಾ? ಹೊಡೆದೆ ಇನ್ನೇನ್ರಿ ಮಾಡ್ಲಿ? ನನ್ನ ಮಗ ಎಷ್ಟು ಕೇಳ್ಕೊಂಡ, ನನ್ನನ್ನು ಅರೆಸ್ಟ್ ಮಾಡಬೇಡ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ. ನನ್ನ ಹತ್ರ ಬಂದು ಕೂಗಿ ಹೇಳ್ದ, ಅಮ್ಮ ಹೆಲ್ಪ್ ಮಾಡು ಅಂತ. ಆದ್ರೆ ನನ್ಗೇನು ಮಾಡಕ್ಕೆ ಆಗ್ಲಿಲ್ವಲ್ರಿ. ಸಮಾಧಾನ ಮಾಡ್ಕೋ ಸೀತಾ. ನೀನು ಬೇಡ ಅಂತ ಹೇಳಿದ್ರು ನಿನ್ನ ಸೊಸೆ ನಿನ್ನ ಮಾತು ಕೇಳೋ ಹಾಗಿರ್ಲಿಲ್ಲ. ನನ್ನ ಸೊಸೆ ಅನ್ಬೇಡಿ ಅವಳನ್ನ. ನನ್ನ ಮಗನ ಇಷ್ಟೊಂದು ಹೀನಾಯವಾಗಿ ನಡ್ಸ್ಕೊಂಡಿದ್ದಾಳಂದ್ರೆ ಅವಳು ನನ್ನ ಸೊಸೆ ಆಗೋದಕ್ಕೆ ಲಾಯಕ್ಕೆ ಇಲ್ಲ. ನಿನ್ನ ತಾಯಿ ಹೃದಯ ನಿನಗೆ ಹೀಗೆಲ್ಲ ಮಾತಾಡಿಸ್ತಾ ಇದೆ. ಸೀತಾ, ನಿನಗೊಂದು ಕತೆ ಹೇಳ. ರಾಮಾಯಣದಲ್ಲಿ ಕೈಕೇಯಿ ಕುತಂತ್ರದಿಂದ ಶ್ರೀರಾಮಚಂದ್ರ ರಾಜ್ಯವನ್ನೆಲ್ಲ ತೊರೆದು ನಾರು ಮಡಿಬಿಟ್ಟು ಕಾಡಿಗೆ ಹೊರಟೋದು. ಆ ಸಮಯದಲ್ಲಿ ತಾಯಿ ಕೌಸಲ್ಯಗೆ ತನ್ನ ಮಗನನ್ನು ಕಾಡಿಗೆ ಕಳಿಸಿದಾಗ ಎಷ್ಟು ಸಂಕಟ ಆಗಿರ್ಬೋದು ಯೋಚನೆ ಮಾಡಿದೀಯಾ? ನಿನಗೂ ಹಾಗೆ ಆಗಿದೆ. ಅಲ್ಲಿ ಕೌಸಲ್ಯ, ಇಲ್ಲಿ ನೀನು. ಅಲ್ಲಿ ರಾಮ, ಇಲ್ಲಿ ನಿನ್ನ ಮಗ ಕಾರ್ತಿಕ್. ಅಲ್ಲಿ ಕಾಡು, ಇಲ್ಲಿ ಜೈಲು. ಅಷ್ಟೇ ವ್ಯತ್ಯಾಸ. ಆದರೆ ಕೌಸಲ್ಯ ಪ್ರಯತ್ನ ಪಟ್ಟಿದ್ದರೆ ರಾಮನನ್ನು ಕಾಡಿಗೆ ಕಳಿಸೋದು ತಪ್ಪಿಸೋಕಾಗ್ತಿತ್ತ? ಖಂಡಿತ ಇಲ್ಲ. ಎಲ್ಲ ವಿಧಿ ಆಟ. ನಾವೆಲ್ಲ ಆ ಸೂತ್ರಧಾರನ ಕೈಯಲ್ಲಿರೋ ಬೊಂಬೆಗಳು. ಅವನು ಆಡಿಸಿದಂತೆ ಆಡಬೇಕು ಅಷ್ಟೆ. ಆಗೋಗಿದ್ರ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ರಾಮಾಯಣದಲ್ಲಿ ಮನತಾಯಿ ತನ್ನ ಮಗನಿಗೆ ರಾಜ್ಯ ಸಿಗಬೇಕು ಅಂತ ರಾಮನ್ನ ಕಾಡಿಗೆ ಕಳಿಸಿದ್ಲು. ಆದರೆ ಇಲ್ಲಿ ಕಟ್ಕೊಂಡಿರೋ ಹೆಂಡ್ತಿನೇ ಗಂಡನ್ನ ಜೈಲಿಗೆ ಕಳಿಸಿದ್ಲು. ಸೀತಾ, ದೇವರ ತಕ್ಕಡಿಯಲ್ಲಿ ನಾವೆಲ್ಲರೂ ಸಮಾನರು. ಅವನು ಎಲ್ರಿಗೂ ಸಮಾನ ಅವಕಾಶ ಕೊಟ್ಟೇ ಕೊಡ್ತಾನೆ. ನಮ್ಮ ಕಾರ್ತಿಕ್ ಯಾರಿಗೂ ಯಾವತ್ತಿಗೂ ತೊಂದರೆ ಮಾಡಿದವನೇ ಅಲ್ಲ. ಹಾಗಿರುವಾಗ ಅವನಿಗೆ ಹೇಗೆ ತೊಂದರೆ ಆಗುತ್ತೆ ಹೇಳು? ಇದೆಲ್ಲ ತಾತ್ಕಾಲಿಕ ಸೀತಾ. ನಮಗೀಗ ಕೆಟ್ಟ ದಿನಗಳು. ಇದನ್ನು ಹೇಗೋ ದಾಟಿಕೊಂಡು ಮುಂದೆ ಹೋಗ್ಬಿಡೋಣ. ಕತ್ಲಾದ ಮೇಲೆ ಬೆಳಕು ಬಂದೇ ಬರುತ್ತೆ. ಆತಂಕ ಪಟ್ಕೋಬೇಡ, ಎಲ್ಲನೂ ಒಳ್ಳೆಯದೇ ಆಗುತ್ತೆ. ನನಗಿಷ್ಟೆಲ್ಲ ಸಮಾಧಾನ ಹೇಳೋ ನೀವು ಮಾತ್ರ ಜಗತ್ತನ್ನೇ ಮರಿಬೋದಾ? ಇಲ್ಲ ಸೀತಾ, ಅದು ಹಾಗಿದ್ರೆ ನೀವ್ಯಾಕೆ ಮಾತ್ರೆ ತಗೊಂಡಿಲ್ಲ? ಓಹ್, ಮರ್ತು ಬಿಟ್ಟೆ ಸೀತಾ. ಅದನ್ನ ಮರು ಅನ್ನಲ್ಲ ರೀ, ಮಗನ ಮೇಲಿನ ಕಾಳಜಿ, ಆತಂಕ. ಅಯ್ಯೋ ದೇವ್ರೆ, ಇದೆಲ್ಲ ಎಲ್ಲಿ ಹೋಗಿ ಮುಟ್ಟತ್ತೋ? ನನ್ನ ಮಗ ಯಾವಾಗ ಮನೆಗೆ ಬರ್ತಾನೋ?
ನಂದಿನಿ ಏನಾದರೂ ಲೀಡ್ ಸಿಗ್ತಾ? ಇಲ್ಲ ಮ್ಯಾಮ್, ಹುಡುಕ್ತಾ ಇದ್ವಿ. ಮುನಿಸ್ವಾಮಿ ಸರ್ ಅವ್ರಿಗೆ ಗೊತ್ತಿರೋ ಹುಡುಗನ ಫೀಲ್ಡಿಗೆ ಇಳಿಸಿದ್ದಾರೆ. ಗುಡ್. ಎಲ್ಲ ಮೆಡಿಕಲ್ಸ್ ಮೇಲೂ ಮತ್ತು ಅವ್ರಿಗೆ ಮೆಡಿಸಿನ್ ಸಪ್ಲೈ ಮಾಡ್ತಿರೋ ಏಜೆಂಟ್ಸ್ ಮೇಲೂ ಕಣ್ಣಿಟ್ಟಿರಿ. ಅವ್ರಿಗೆ ನಾವು ಈ ಕೆಲಸ ಮಾಡ್ತಿದ್ದೀವಿ ಅಂತ ಗೊತ್ತಾಗಬಾರ್ದು. ಗೊತ್ತಾದರೆ ಅಲರ್ಟ್ ಆಗಿಬಿಡ್ತಾರೆ. ಗೊತ್ತಾಗದೇ ಇರೋ ಥರನೇ ಕೆಲಸ ಮುಗಿಸ್ಬೇಕು. ಎಸ್ ಮ್ಯಾಮ್. ಮೇಡಮ್, ನಿಮ್ಮನ್ನು ನೋಡೋದಕ್ಕೆ ನಿಮ್ಮ ತಾಯಿಯವರು ಬಂದಿದ್ದಾರೆ. ಹೌದಾ? ಒಳಗೆ ಕಳಿಸಿ. ಸರಿ ಮೇಡಮ್. ಅಮ್ಮ, ಅಲ್ಲೇ ಯಾಕೆ ನಿಂತಿದ್ಯಾ? ಒಳಗೆ ಬಾ. ಅಮ್ಮ, ಕೂತ್ಕೋ. ನಿನ್ನ ಹತ್ರ ಉಪಚಾರ ಮಾಡಿಸ್ಕೊಳಕ್ಕೆ ಬಂದಿಲ್ಲ ಇಲ್ಲಿ. ಯಾಕಮ್ಮ ಕೋಪ ಮಾಡ್ಕೊಂಡಿದ್ಯಾ? ಯಾಕೆ ಅಂತ ನಿನಗೆ ಗೊತ್ತಿಲ್ವಾ? ಅದನ್ನು ಬಾಯ್ಬಿಟ್ಟು ಹೇಳಬೇಕಾ? ಯಾಕೆ ನಿನಗಿಂತ ಕೆಟ್ಟ ಬುದ್ಧಿ ಬಂತು? ಅಮ್ಮ, ಇದು ಸ್ಟೇಷನ್ನು. ಇಲ್ಲಿ ನೀನು ಹೆಂಗಂದ್ರೆ ಹಾಗೆ ಮಾತಾಡೋ ಹಾಗಿಲ್ಲ. ನಾನು ನಿನ್ನ ತಾಯಿ ಕಣೆ. ನೀನು ಎಲ್ಲಿದ್ರು ನನಗೆ ಮಗಳೇ. ನಾನಿರೋದೇ ಹೀಗೆ ಮಾತಾಡೋದು. ಸರಿ, ಆಯ್ತು, ಕೂತ್ಕೋ, ಮಾತಾಡೋಣ. ಆಗಲ್ಲ. ನಿನಗೆ ನಿಜವಾಗ್ಲೂ ನನ್ನ ಮೇಲೆ ಗೌರವ ಇದ್ರೆ ಮೊದಲು ನಾನು ಹೇಳಿದ ಕೆಲಸ ಮಾಡು. ಆಯ್ತು, ಹೇಳಮ್ಮ. ಮೊದಲು ನಿನ್ನ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಡು. ನಿನ್ನ ಸಂಸಾರಕ್ಕೆ ಬೆಂಕಿ ಹಚ್ಚಿದ ಕೆಲಸ ನಿನಗೆ ಬೇಕಾಗಿಲ್ಲ. ಅಮ್ಮ, ಏನು ಹೇಳ್ತಿದ್ದೀಯಾ? ವಾಸ್ತವ. ನಿನ್ನನ್ನು ಕುರುಡು ಮಾಡಿರೋ ಈ ಕೆಲಸನ ಬಿಟ್ಟು ಹೊರಡ್ತಿರೋ. ಇದ್ರಲ್ಲಿ ಸತ್ಯನ್ ಯಾವ ತಪ್ಪು ಇಲ್ಲ. ಯಾಕೆ ಈ ರೀತಿ ಅವಳನ್ನ ಇಕ್ಕಟ್ಟಲ್ಲಿ ಸಿಕ್ಕಾಕ್ಸ್ತಾ ಇದ್ದೀರಾ? ಓ, ನಿಮ್ಮ ತಲೆನೂ ಕೆಡಿಸ್ಬಿಟ್ಲಾಳಿ ಅಂದ್ರೆ ಮೊದಲು ಇವಳಿಗೆ ಬುದ್ಧಿ ಹೇಳಿ ಕೆಲಸ ಬಿಡೋದಕ್ಕೆ ಹೇಳಿ. ಅತ್ತೆ, ಸತ್ಯ ಇವಾಗ ಕೆಲಸ ಬಿಟ್ರೆ ನಾನು ಆಚೆನೆ ಬರ್ತಿರೋಕ್ಕಾಗತ್ತೆ. ಅತ್ತೆ, ಸತ್ಯ ಇಷ್ಟೊಂದೆಲ್ಲ ಮಾಡ್ತಾ ಇರೋದು ನನಗೋಸ್ಕರನೇ. ನಿನ್ನ ಬಗ್ಗೆ ಎಲ್ಲ ಕಡೆ ಎಷ್ಟೊಂದು ಹೆಮ್ಮೆಯಿಂದ ಹೇಳ್ಕೊತಿದ್ದೆ. ನೀನು ಈ ಕೆಲ್ಸಕ್ಕೆ ಸೇರಿದ ಮೇಲೆ ಎಲ್ಲ ಹಾಳಾಗೋಯ್ತು. ನಿನ್ನ ಮನೆತನ, ನಿನ್ನ ಗಂಡ, ಅತ್ತೆ, ಅಮ್ಮ ಎಲ್ಲದಕ್ಕಿಂತ ಈ ಕೆಲಸನ ಹೆಚ್ಚಾಗೋಯ್ತಾನೆ. ಅಮ್ಮ, ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನೇನು ತಪ್ಪು ಮಾಡಿಲ್ಲ. ಎಲ್ರಿಗೂ ಅವ್ರವ್ರು ಮಾಡಿದ್ದೆ ಸರಿ ಕಣೆ. ಆದ್ರೆ ಸಾಮಾಜಿಕವಾಗಿ, ವೈಯಕ್ತಿಕವಾಗಿ ಅವ್ರವ್ರದ್ದೇ ಜವಾಬ್ದಾರಿ ಇರುತ್ತಲ್ಲ. ಅದನ್ನ ಸರಿಯಾಗಿ ನಿಭಾಯಿಸ್ತೀವ ಇಲ್ವೋ ಅನ್ನೋದಷ್ಟೇ ಮುಖ್ಯ. ಅಮ್ಮ, ಮಾತಾಡ್ಬೇಡ ನೀನು. ಈಗೇನು ರಾಜೀನಾಮೆ ಕೊಡ್ತೀಯೋ ಇಲ್ವೋ? ನನ್ನ ಮಾತನ್ನ ಕೇಳದೆ ಈ ಕೆಲಸದಲ್ಲಿ ಮುಂದುವರಿತಿ ಅಂದ್ರೆ ನಿನ್ನ ಈ ತಾಯಿನ ಮರ್ತು ಬಿಡು.